ಅರಸೀಕೆರೆ ತಾಲೂಕಿನ ಹಾರನಹಳ್ಳಿ ಕೋಡಿಮಠದ ಮಹದೇಶ್ವರ ಜಾತ್ರೆ ಹಾಗೂ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಅವರ ಬೆಳ್ಳಿ ಪಲ್ಲಕ್ಕಿ ಉತ್ಸವ ವಿಜೃಂಭಣೆಯಿಂದ ಆಚರಿಸಲಾಯಿತು. ಬೆಳಿಗ್ಗೆ ಶಿವಲಿಂಗ ಸ್ವಾಮೀಜಿ ಗದ್ದುಗೆಗೆ ರುದ್ರಾಭಿಷೇಕ, ಬಿಲ್ವಾರ್ಚನೆ, ಪೂಜೆ ಹಾಗೂ ಮಠವನ್ನು ವಿವಿಧ ಬಗೆ ಹೂಗಳು, ಹಸಿರು ಮಾವಿನ ತಳಿರು, ತೋರಣ ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡಿತು. ಮೆರವಣಿಗೆ ಹೂ ಸಾಗುವ ಮಾರ್ಗದಲ್ಲಿ ಭಕ್ತರು ಹಾಗೂ ಗ್ರಾಮಸ್ಥರು ಸ್ವಾಮೀಜಿ ಅವರಿಂದ ಆಶೀರ್ವಾದ ಪಡೆದರು. ಪಲ್ಲಕ್ಕಿ ಉತ್ಸವದ ಅಂಗವಾಗಿ ಕೋಡಿ ಮಠವನ್ನು ಸ್ವಚ್ಛಗೊಳಿಸಿ, ರಂಗೋಲಿ ಬಿಡಿಸಿ ಸಿಂಗರಿಸಲಾಗಿತ್ತು. ವೀರಗಾಸೆ, ಕುಣಿತ, ಸಂಗೀತ, ನೃತ್ಯ, ವಿವಿಧ ಕಲಾತಂಡಗಳಿಂದ ಭಜನೆ ಹಾಗೂ ಭಕ್ತರೊಂದಿಗೆ ಸ್ವಾಮೀಜಿ ಅವರು ಹಾರನಹಳ್ಳಿ ಪುರ ಪ್ರವೇಶ ಮಾಡಿದರು. ಮಧ್ಯಾಹ್ನ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಜಂಗಮ ಪೂಜಾ ಹಾಗೂ ಮುತ್ತೈದೆ ಸೇವೆ ನಂತರ ಮಹಾದಾಸೋಹ ನಡೆಯಿತು. ಉತ್ತರಾಧಿಕಾರಿ ಚೇತನ್ ಮರಿದೇವರ ಮಾತನಾಡಿ, ಇತಿಹಾಸ ಪ್ರಸಿದ್ಧ ಕೋಡಿಮಠದ ಮಹದೇಶ್ವರ ಜಾತ್ರಾ ಮಹೋತ್ಸವ ತನ್ನದೇ ಆದ ವಿಶೇಷತೆ ಹೊಂದಿದೆ. ಅಪಾರ ಭಕ್ತ ಸಮೂಹ ಹೊಂದಿದೆ. ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರ ಅಡ್ಡ ಪಲ್ಲಕ್ಕಿ ಹೊರಲು ಭಕ್ತರ ದಂಡು ಸಂತಸದಿಂದ ಇರುತ್ತಾರೆ. ಜಾತ್ರೆಗಳು ಜನರ ಧಾರ್ಮಿಕ ಭಾವನೆಗಳನ್ನು ಗಟ್ಟಿಗೊಳಿಸುವುದಿಲ್ಲವೇ ಜನರ ಮಧ್ಯೆ ಸೌಹಾರ್ದ ಬಾಂಧವ್ಯವನ್ನು ವೃದ್ಧಿಸುತ್ತವೆ ಎಂದರು. ವರದಿ ದರ್ಶನ್, SP9 ನ್ಯೂಸ್, ಅರಸೀಕೆರೆ. ಅಲ್ವಾ, ನಮ್ಮ ಯಾರ ಮಕ್ಕಳು ಕೆಟ್ಟವರಿಲ್ಲ, ಯಾವ ಮಕ್ಕಳು ಕೆಟ್ಟವರಿಲ್ಲ, ಅದೊಂದು ತಿಳ್ಕೊಳ್ಳಿ. ಮಕ್ಕಳೇನಾದ್ರೂ ಕೆಟ್ಟ ಮಕ್ಕಳನ್ನ ಕೆಟ್ಟವ್ರನ್ನ ಮಾಡಿ ಅವರು ಮಕ್ಕಳು ಏನು ಮಾಡಿದ್ರು ನಮ್ಮ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಅದು ಜವಾಬ್ದಾರಿ ನಿಮ್ದು. ಅದನ್ನ ಮಕ್ಕಳಿಗೆ ಒಳ್ಳೆ ಬುದ್ಧಿ ಹೇಳ್ಕೊಟ್ರೆ ಕಲಿತಾರೆ. ಅದನ್ನ ದಯವಿಟ್ಟು ಆ ರೀತಿ ಮಾಡಬೇಕು ನೀವು. ಈ ಪರಮಪೂಜ್ಯ ಸ್ವಾಮೀಜಿಯವರೆಲ್ಲ ಬಂದಿದ್ದಾರೆ, ಅವರು ಆಶೀರ್ವಚನ ಕೊಡ್ತಾರೆ. ಸ್ವಾಮೀಜಿಯವರು ಎಲ್ಲ ಬಿಟ್ಟು ಪ್ರಪಂಚನೇ ಬಿಟ್ಟಿರ್ತಾರೆ. ಏನೇನಿಲ್ಲ, ಅವರು ಯಾವುದ್ರ ಬಗ್ಗೆನೂ ಆಸೆ ಇರೋದಿಲ್ಲ. ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲರೂ ಬಿಟ್ಟು ಅವರು ಬಂದು ನಮ್ಮ ಸಾರ್ವಜನಿಕರಿಗೋಸ್ಕರ, ಜನಕ್ಕೋಸ್ಕರ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಲಿಕ್ಕೆ ಚೆನ್ನಾಗಿ ಓದ್ಬಿಟ್ಟು ಇಲ್ಲಿಂದ ಅಮೇರಿಕಕ್ಕೆ ಹೋಗ್ತಾರೆ, ಇಲ್ಲ ಇಂಗ್ಲೆಂಡ್ಗೆ ಹೋಗ್ತಾರೆ, ಇಲ್ಲ ಆಸ್ಟ್ರೇಲಿಯಾಕ್ಕೆ ಹೋಗ್ತಾರೆ. ಮಕ್ಕಳು ಅಲ್ಲಿ ಇರ್ತಾರೆ, ತಂದೆ ತಾಯಿಯಿಂದ ಇಲ್ಲಿರ್ತಾರೆ. ಅವ್ರಿಗೇನಾದರೂ ಡೆಲಿವರಿ ಹೆರಿಗೆ ಬಂದಾಗ ಮಾತ್ರ ತಾಯಿನ ಕರೆಸ್ಕೊತಾರೆ. ಆಯಾ ಥರ ಟ್ರೀಟ್ ಮಾಡ್ತಾರೆ, ಕಳಿಸ್ತಾರೆ. ಮತ್ತು ವಾಪಸ್ ಕಳಿಸುವಾಗಲೂ ಸಹ ಎಷ್ಟೋ ಜನ ಬರೋದಿಲ್ಲ. ಯಾಕೆಂದರೆ ಅವ್ರಿಗೆ ಟೈಮ್ ಇರೋದಿಲ್ಲ, ಮನಸ್ಸಿರೋದಿಲ್ಲ. ಈ ರೀತಿ ಒಂದು ಮತ್ತು ಈಗಾಗಲೇ ಕುಟುಂಬದವರು ಮೊದಲೆಲ್ಲ ಎಲ್ಲ ಒಟ್ಟಿಗೆ ಇರ್ತಿದ್ವಿ, ಕೂಡು ಕುಟುಂಬ. ಈಗ ಕೂಡು ಕುಟುಂಬ ನಿಂತೋಗಿದೆ. ಈಗ ಅದೇ ಕೆಲವರೆಲ್ಲ ಹೇಳ್ತಾರೆ, ಗಂಡ ಹೆಂಡತಿ ಒಟ್ಟಿಗೆ ಇದ್ದರೆ ಅದೇ ಕೂಡು ಕುಟುಂಬ ಅಂತ. ಅವ್ರದ್ದೆಲ್ಲ ಕಾಯಿಲ್ಲ. ಯಾಕೆಂದರೆ ಅವರೇ ಹಂಗೆ ಹೇಳ್ಕೊಟ್ಬಿಟ್ಟಿರ್ತಾರೆ. ಅವ್ರ ಫ್ಯಾಮಿಲಿ ಅಂದರೆ ತಂದೆ ತಾಯಿ, ಅವ್ರಿಗೆ ಮಕ್ಕಳು ಅಷ್ಟೇ. ಅಣ್ಣ ತಮ್ಮ, ಅಕ್ಕ ತಂಗಿ ಇದ್ದರೆ ಅವರೆಲ್ಲ ತಾತ ಮುತ್ತಾತ ಯಾರೂ ಇಲ್ಲ. ನಮ್ಮ ಹಿಂದೂ ಸಮಾಜ ಬಿಟ್ಟರೆ, ಇಲ್ಲಿಯವರು ಬಿಟ್ಟರೆ ಬೇರೆ ಎಲ್ಲ ಸಮಾಜದವರು ಅವರು ತಂದೆ ತಾಯಿಂದರು ಭಾಳ ತಿಳುವಳಿಕೆ ನೀಡ್ತಾರೆ. ಅವರು ಪೂಜೆ ಅಂದ್ರೇನು, ಪುನಸ್ಕಾರ ಅಂದ್ರೇನು, ದೇವರಂದ್ರೇನು ಎಲ್ಲ ಕಲಿತಾರೆ. ಅದು ಕ್ರಿಶ್ಚಿಯಾನಿಟಿಲಿರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಭಾಳಷ್ಟು ತಿಳುವಳಿಕೆ ನೀಡ್ತಾರೆ ಮಕ್ಕಳಿಗೆ. ನಾನು ನೋಡಿದ್ದೀನಿ ಭಾಳಷ್ಟು. ಬೆಂಗಳೂರಿನಲ್ಲೂ ಸಹ ಅಲ್ಲಿ ಭಾನುವಾರ ಆದರೆ ಕ್ರಿಶ್ಚಿಯನ್ಸ್ದು ಜನ ಸೇರ್ತಾರೆ ಚರ್ಚ್ಗೆ. ಅಲ್ಲಿ ಎಷ್ಟು ನಾನು ಜನ ಬರ್ತಾರೆ ಅಂತ ಹೇಳಿದ್ರು. ಒಂದಷ್ಟು ಜನ ಪೊಲೀಸರನ್ನ ಹಾಕಿದ್ರು. ಆಮೇಲೆ ಇನ್ನೊಂದು ಸ್ವಲ್ಪ ಜನ ಜಾಸ್ತಿ ಶುರುವಾಯಿತು. ಆಮೇಲೆ ಸಬ್ ಇನ್ಸ್ಪೆಕ್ಟ್ರು ಬಂದರು, ಇನ್ಸ್ಪೆಕ್ಟ್ರು ಬಂದರು. ಎಷ್ಟು ಬೇರೆ ಬೇರೆ ದೇಶದಿಂದ ಬಂದಿರೋರು. ಅವರ ತಂದೆ ತಾಯಂದ್ರು ಇರಲಿಲ್ಲ, ಅವರ ಅಣ್ಣ ತಮ್ಮಂದ್ರು ಇರಲಿಲ್ಲ. ಇಲ್ಲಿ ಓದಲಿಕ್ಕೆ ಬಂದಿದ್ದಾರೆ, ಕೆಲಸಕ್ಕೆ ಬಂದಿದ್ದಾರೆ, ಬೇರೆ ಬೇರೆ ವಿಷಯಗಳಿಗೆ ಬಂದಿರ್ತಾರೆ. ಆದರೂ ಸಹ ಅವರು ತಪ್ಪದೇ ಭಾನುವಾರ ಬರ್ತಾರೆ. ಹೆಂಗೆ ಬರ್ತಾರೆ ಅವರು? ನಾವು ಹೇಳ್ತೀವಿ ನಮ್ಮ ಮಕ್ಕಳು ಬರೋದಿಲ್ಲ, ನಾವು ಬಲವಂತ ಮಾಡಿದ್ರು ದೇವಸ್ಥಾನಕ್ಕೆ ಬರೋದಿಲ್ಲ, ಅವರು ಪರೀಕ್ಷೆಯಲ್ಲಿ ಓದ್ತಿದ್ದಾರೆ ಅಂತ ನಾವು ಬೇರೆ ಹೇಳ್ತೀವಿ. ಅವ್ರು ಯಾವ ರೀತಿ ಬರ್ತಾರೆ? ಯಾವುದೋ ಫಾರಿನ್ ಕಂಟ್ರಿಲಿದ್ದವರು ಅವ್ರ ಮಕ್ಕಳು ಮರಿ ಇಲ್ಲಿರ್ತಕ್ಕಂಥ ಎಲ್ಲ ಯಂಗ್ಸ್ಟರ್ಸ್ ಅವರು, ನಾನೇನು ವಯಸ್ಸಾದವರು ಅಂತ ಹೇಳ್ತಿಲ್ಲ, ಅವರೆಲ್ಲ ಯಾವ ರೀತಿ ಬರ್ತಾರೆ ಅಂದರೆ ಅಲ್ಲಿದ್ದರೂ ಸಹ, ಹೊರದೇಶದಲ್ಲಿದ್ದರೂ ಸಹ ಆ ಕಮ್ಯುನಿಟಿಯವರು ಅವರು ಮಕ್ಕಳಿಗೆ ಆ ತಿಳುವಳಿಕೆ ನೀಡಿದ್ದಾರೆ. ದೇವರು, ಧರ್ಮ, ದಯ ಎಲ್ಲ ತಿಳಿಸಿದ್ದಾರೆ. ಪೂಜೆ ಮಾಡಲೇಬೇಕು ಅನ್ನೋದನ್ನು ಅವರ ಸಣ್ಣ ಮಕ್ಕಳಿಂದ ಕಲಿಸ್ಕೊಟ್ಟಿದ್ದಾರೆ. ನಾವೀಗ ಏನಾದರೂ ಒಂದು ಪೂಜೆ ಮಾಡ್ತಾ ಇದ್ದರೆ, ಅಥವಾ ಮನೆಯಲ್ಲಿ ಒಂದು ಪೂಜೆ ಇದ್ದರೆ, ಅಥವಾ ಸ್ವಾಮೀಜಿಯರು ಬಂದರೆ ಇನ್ನೊಂದಾದರೆ ಮಕ್ಕಳಿಗೆ ನೀನು ಹೋಗಿ ಆಚೆ ಆಟ ಆಡು ಅಂತ ನಾವೇ ಹೇಳ್ತೀವಿ. ಕೂತ್ಕೊಂಡು ನೋಡು, ಏನು ಪೂಜೆ ಆಗ್ತಿದೆ, ಏನು ಪುನಸ್ಕಾರ ಮಾಡ್ತಿದ್ದಾರೆ ತಿಳ್ಕೊ ಅಂತ ಹೇಳೋದಿಲ್ಲ. ನಾವೇ ಮಕ್ಕಳನ್ನ ಆಚೆ ಕಳಿಸ್ತೀವಿ.
ಈ ರೀತಿ ಮಾಡ್ಕೊಂಡು ಹೋದರೆ ನಮ್ಮ ಸಮಾಜ ಉಳಿಲಿಕ್ಕೆ ಸಾಧ್ಯ ಆಗ್ತದ? ಈಗಿನ ಪರಿಸ್ಥಿತಿ ನೀವು ನೋಡ್ತಿದ್ರಿ, ಪ್ರಪಂಚದಲ್ಲಿ ಏನೇನಾಗ್ತದೆ ಎಲ್ಲರಿಗೂ ಗೊತ್ತು, ನಾನೇನು ಹೇಳೋದು ಬೇಕಿಲ್ಲ. ಒಬ್ಬ ಇದೇ ನನ್ನ ಆಶ್ರಮ ಏನಿದೆ ಅಲ್ಲೇ ನಾನು ನೇಗಿಲು ಹುಡ್ತಾ ಇದ್ದವನು. ಕಬ್ಬಿಣದ ನೇಗಿಲು, ಮರದ ನೇಗಿಲು ಎಲ್ಲ ಹುಟ್ಟು ದನಗಳು ಮೇಯಿಸಿ ಎಲ್ಲ ಮುಂದಕ್ಕೆ ಹೋಯ್ತು. ಈ ಥರ ಒಬ್ಬ